ನಮಸ್ಕಾರ. ಈ ಜೂಜಾಡೋದು, ಇಸ್ಪೀಟಾಡೋದು, ಬೆಟ್ಟಿಂಗ್ ದಂಧೆಗಳು ಮಾಡೋದು, ಈ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋದು, ಕಳ್ಳತನಗಳು ಮಾಡೋದು, ಈ ನಿಧಿ ಹುಡ್ಕಕ್ಕೆ ಹೋಗೋದು, ಅಡ್ಡದಾರಿಗಳು ಹಿಡಿಯೋದು, ರೋಡ್ನಲ್ಲಿ ಚೈನ್ ಕಳ್ಳತನಗಳು ಮಾಡೋದು, ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ಬರಿಗೆ ಟೋಪಿ ಹಾಕೋದು, ಈ ಜಗಳ, ಗಲಾಟೆ, ಒಡೆದಾಟ, ಬಡದಾಟ, ಅಡ್ಡದಾರಿ, ಅಕ್ರಮದಾರಿ, ಈ ಮೋಸ ಮಾಡೋದು, ವೆಹಿಕಲ್ಲು, ಟೂ ವೀಲರು, ಫೋರ್ ವೀಲರು, ಇನ್ನೊಂದು ಮತ್ತೊಂದು ಕಳ್ಳತನ ಮಾಡೋದು ಯಾವ ರಾಶಿ ನಕ್ಷತ್ರಗಳು ಗೊತ್ತಾ? ಇತ್ಯಾದಿಗಳು ಅಂತಂದರೆ ಯಾವ ರಾಶಿ ನಕ್ಷತ್ರ ಅಂದರೆ, ರಾಶಿ ನಕ್ಷತ್ರ ಯಾವುದನ್ನಾಗಲಿ ಅವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಎಸ್ಪೆಷಲಿ ದಶದಲ್ಲಿ, ಭುಕ್ತಿಗಳಲ್ಲಿ, ಗ್ರಹದಲ್ಲಿ, ನಕ್ಷತ್ರದಲ್ಲಿ ಈ ಒಂದು ಮನೆಗಳು ಆಪ್ರೇಟ್ ಆಗಿರ್ತವೆ. 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಾಗ ಈ ಒಂದು ಕೃತ್ಯಗಳಿಗೆ ಅವರು ಒಳಗಾಗ್ತಾರೆ. 1ನೇ ಮನೆ ಅಂತಂದರೆ ನಾನು ಮಾಡಿದ್ದೇ ಸರಿ ಅಂತ. 3ನೇ ಮನೆ ಒತ್ತಡ, ಪ್ರೆಷರ್ಗಳು, ಕಷ್ಟ. 5ನೇ ಮನೆ ಆಸೆ, ದುರಾಸೆ, ಅದು ಬೇಕು ಇದು ಬೇಕು, ನಮಗಾಗಲಿಲ್ಲ, ದುಡ್ಡಿಲ್ಲ ಅಂತ. 8ನೇ ಮನೆ ಕಷ್ಟದ ಮನೆ, ನರಕದ ಮನೆ. 10ನೇ ಮನೆ ಕರ್ಮದ ಮನೆ. 12ನೇ ಮನೆ ವ್ಯಯ, ಸಾಲ, ನಷ್ಟದ ಮನೆ. ಸೊ ಹಿಂಗಾಗಿ ದುಡ್ಡು ಕಾಸು ಇಲ್ಲದಾಗ ಮನುಷ್ಯ ಈ ಒಂದು ಕೃತ್ಯಗಳನ್ನ ಮಾಡೋಕ್ಕೆ ಹೊರಟು ಬಿಡ್ತಾನೆ. ಇದು ಪರ್ಟಿಕ್ಯುಲರಾಗಿ ಇದೇ ರಾಶಿ ನಕ್ಷತ್ರ ಅಂತ ಹೇಳೋಕ್ಕಾಗಲ್ಲ. ದಶಾಭುಕ್ತಿಗಳಲ್ಲಿ, ಗ್ರಹದಲ್ಲಿ ಈ ಒಂದು ಬಂದಾಗ ಇದು KP ಸಿಸ್ಟಮು, ನಾಡಿ ಸಿಸ್ಟಮ್ ಪ್ರಕಾರ ಹೇಳೋದು. ಈ ಥರದ್ದೆಲ್ಲ ಯಾರು ಮಾಡಬಾರ್ದು. ಅನ್ಯಾಯಗಳು, ಮೋಸ, ವಂಚನೆ ಇವನ್ನೆಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ನಮಸ್ಕಾರ.